ಆ ನಾಯಿಗಳನ್ನ ನೋಡಿಸ್ಬಿಟ್ಟಿದೆ. ಬುಸ್ ಬುಸ್ ವಾಹ. ನನ್ನ ಪರ್ಮಿಷನ್ ಆದರೂ ಕೇಳಿದ್ಯಾ ನೀನು? ಆಗಲ್ಲ. ಸೊ ನಾನು ನಿಮ್ಗೇನೋ ಹೇಳ್ಬೇಕಿತ್ತು. ಇದು ಹಾಯ್ ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಮೀ ಟು. ಸೊ ಇವಾಗ ಸಮಯ ಬಂದ್ಬಿಟ್ಟು 6:30. ಇಟ್ಸ್ ವೀಕ್ ಡೇ. ಅದಕ್ಕೆ ಹಿಂಗಿದ್ರು ಪಾಲಿ ಸಾರಿ ಪಾರ್ಕ್ ಖಾಲಿ ಇರುತ್ತೆ. ಸೊ ಅದಕ್ಕೆ ಕಮ್ ಫಾರ್ ಜಾಗ್ ಮಾಡೋದಕ್ಕೆ ಐ ಶೋ ಯು ಗೈಸ್ ವಾಟ್ ಐ ವಿಲ್ ಡು. ಆಲ್ರೆಡಿ ಜಾಗ್ ಮಾಡಿ ಮಲ್ಕೊಂಡಿದ್ದಾವೆ. ನಾನು ಇವಾಗ ಎದ್ದು ಜಾಗ್ ಮಾಡ್ತಿದ್ದೀನಿ. ನನ್ನ ಆಂಟಿ ಇಸ್ ಲುಕಿಂಗ್ ಅಟ್ ಮೀ. ಅಲ್ಲ no, I'm not. Anyways, chuck. Yeah. ಸೊ ಏನಪ್ಪ ಅಂದರೆ ಇವತ್ತು ವೀಕ್ ಡೇ, ನನಗೂ ಕೂಡ ರಜಾ ಇತ್ತು. ಅದಕ್ಕೆ ಕಮ್ ಫಾರ್ ಜಾಗ್ ಇಲ್ಲಿ. ಬಿಕಾಸ್ ವೀಕ್ ಡೇ ಬಂದಾಗಲಿ ಇಟ್ಸ್ ವೆರಿ ಗುಡ್. ಇಟ್ಸ್ ನಾಟ್ ಸೋ ಕೇಯೋಟಿಕ್. ಆಮೇಲೆ ಕತಿ ಬಿಚ್ಚಿ ಇರಲ್ಲ. ಏನ್ರಿ ನಮ್ಮ ಅಜ್ಜಿ ಅಂದಿರು ಮನೆಯಲ್ಲೂ ಫಾಸ್ಟು, ಪಾರ್ಕಲ್ಲೂ ಫಾಸ್ಟು, ಬಸ್ ಸ್ಟಾಪಲ್ಲಂತೂ ಇದ್ದಿದ್ದು ಇನ್ನೂ ಫಾಸ್ಟು. ಹೈ ವೋಲ್ಟೇಜ್ ಸ್ಪೀಡು. ಏನಾದರೂ ಬಸ್ ಹತ್ತೋ ಕಾಂಪಿಟೇಷನ್ ಇದ್ದಿದ್ರೆ ಅಜ್ಜಿಗಳನ್ನ ಇನ್ನೂ ಮೀರ್ಸೋರು ಇನ್ನೂ ಯಾರೂ ಇಲ್ಲಿ ಬಂದಿಲ್ಲ ಜಗತ್ತಲ್ಲಿ. ಹಂಗಾಗ್ಬಿಟ್ಟಿದೆ. ಯಪ್ಪ ಬನಶಂಕರಿ ಬಸ್ ಸ್ಟಾಪಲ್ಲಿ ನೀವು ಗೈಸ್ ಮಸ್ಟ್ ಸಿ. ಓಕೆ, ಬಸ್ ಇನ್ನೇನು ಬಂದು ನಿಂತಿರಲ್ಲ. ಆಲ್ರೆಡಿದಲ್ಲಿ ಶಂಭೋ ಶಿವ ಅಂತ ಬಸ್ ಹತ್ತದೆ. ಅಜ್ಜಿ ವೇಟ್ ಮಾಡಲಿ, ಸ್ವಲ್ಪ ಬಸ್ ಇಲ್ಲೇ ಬರುತ್ತೆ ಅಂತ. ಅಜ್ಜಿ ನೋಡಿ ನನಗೆ ಇನ್ಸ್ಪೈರ್ ಆಗಬೇಕು. ನಾನು ಹಾಗೆ ಹೋಗ್ಬಿಡ್ಬೇಕು ಅನ್ನೋ ಥರ. ಶಪ್ಪ ಯಾರಾದರೂ ದೇವ್ರೇನಾದರೂ ಇನ್ನೂ ಜೀವಿಗಳನ್ನ ಹುಟ್ಟಾಕ್ಬೇಕಂದ್ರೆ ಓಂ ಬುಸ್ ಸ್ವಾಹ, ಬೇಗ ಬಸ್ ಹತ್ತೋ ಸ್ವಾಹ ಅಂತ ಓಂ ನಮ ಶಿವ ಜಾದು ಮಂತ್ರ ಮಾಡಿಬಿಟ್ಟು ತಂದಾಕ್ಬಿಡ್ಬೇಕು. ಇಲ್ಲಾಂದರೆ ರಿಯಲಿ ಇಫ್ ದರ್ ಇಸ್ ಎನಿ ಕಾಂಪಿಟೇಷನ್ ಇನ್ ಇಂಡಿಯಾ ಆರ್ ವರ್ಲ್ಡ್ ವೈಡ್, ಬಸ್ ಹತ್ತೋ ಕಾಂಪಿಟೇಷನ್ ಅಂತ ಏನಾದರೂ ಇದ್ದರೆ ಐ ಸ್ವೇರ್ ಟು ಗಾಡ್ ಅಜ್ಜಿಗಳನ್ನ ಯಾರೂ ಮೀರ್ಸೋರೇ ಇಲ್ಲ ಇಲ್ಲಿವರೆಗೂ. ಐ ಬಿಲೀವ್. ಎಲ್ಲಿದ್ರೇನು ಈ ಜಾವ್ಲಿನ್ ಥ್ರೋ ಎಲ್ಲ ಇರುತ್ತೆ ನೋಡಿ, ಹಂಗೆ ಚಿಪ್ ಥ್ರೋ, ಬ್ಯಾಗ್ ಥ್ರೋ, ಹೋಗ್ಸಿಟ್ಟು ಡಡಕ್ಕಂತ ಬಿಡೋಗ್ಬಿಡ್ಬೇಕು. ಹಾಗೆ ಡ್ರಾಮಾ ನಮ್ಮ ಬಸ್ಸಲ್ಲಂತೂ ಟ್ರಾವೆಲ್ ಮಾಡಬೇಕಾರೆ. ಯಪ್ಪ ಒಳ್ಳೆ ಕಾಮಿಡಿ ಅಂದ್ಕೊಳ್ಳಿ. ಇಲ್ಲೂ ಅಷ್ಟೇ ಏನು ಫಾಸ್ಟು. ಇಲ್ಲಿ ವರ್ಕೌಟ್ ಮಾಡೋ ಎಕ್ವಿಪ್ಮೆಂಟ್ಸ್ ಇರುತ್ತಲ್ಲ, ಅದೇ ಗಜಿಬಿಲಿ ಚಿಲಿಪಿಲಿ ಆಗಿ ಬಿದ್ದೋಗ್ಬಿಡ್ಬೇಕು ಅಂತ ಸ್ಥಿತಿಗೆ ಅವರು ತೊಗೊಂಡು ಬಂದುಬಿಡ್ತಾರೆ ಆ ಎಕ್ವಿಪ್ಮೆಂಟ್ಸ್ನ. ಆಮೇಲೆ ಇನ್ನೊಂದು ಏನು ಗೊತ್ತಾ ಕಾಮಿಡಿ, ಇಟ್ಸ್ ಲೈಕ್ ಮೋಟಿವೇಶನ್ ಸಿಗಬೇಕನ್ನೋ ಥರ ಜಾಗ್ ಮಾಡ್ತಾ ಇರ್ತೀವಲ್ವ. ಸೊ ದಿಸ್ ಅಜ್ಜೀಸ್ ಆಯಿತಾ, ಅವ್ರಿಗೆ ಕಮಾನ್ ಗರ್ಲ್ಸ್ ಕಮಾನ್ ಯು ಕ್ಯಾನ್ ಡೂ ಇಟ್, ಜಾಗ್ ಮೋರ್ ಯು ಕ್ಯಾನ್ ಡೂ ಕಮಾನ್ ಅಂತ. ಆಮೇಲೆ ಅಜ್ಜಿ ವೇಟ್ ಮಾಡಿ, ಒಂದು ವಾರದಿಂದ ರಜೆ ಇದೆ, ಏನೂ ಮಾಡಿಲ್ಲ, ಬರೀ ಊಟ ಮಾಡಿರೋದು ಮಲಗಿರೋದು ಅಷ್ಟು ಬಿಟ್ಟರೆ ಅಂತ. ಯಪ್ಪ ಅಜ್ಜಿನ ಇನ್ಸ್ಪಿರೇಷನಾಗಿ ತೊಗೋಬೇಕು. ಸೊ ಇಲ್ಲೆಲ್ಲ ಯೋಗ ಮಾಡ್ತಿದ್ದಾರೆ. ಅದಕ್ಕೆ ನನಗೆ ಯೋಗ ಮಾಡೋ ಇಂಟ್ರೆಸ್ಟ್ ಇಲ್ಲ. ನಾನು ಜೆನ್ಯೂನ್ಲಿ ಲೈಕ್ ವೆರಿ ಸ್ಕೇರ್ಡ್ ಟು ಜಾಗ್ ಆಯಿತಾ. ವೈ ಬಿಕಾಸ್ ಐ ಆಮ್ ಸ್ಕೇರ್ಡ್ ಆಫ್ ಡಾಗ್ಸ್ ಆಯಿತಾ. ನನಗೆ ಡಾಗ್ಸ್ಗಳು ಎಲ್ಲಿ ಆಟಾಡಿಸ್ಕೊಂಡು ಬಂದುಬಿಡ್ತವೆ ಅಂತ ಐ ಆಮ್ ಲೈಕ್ ರಿಯಲಿ ಸ್ಕೇರ್ಡ್. ಬಿಕಾಸ್ ಐ ಹ್ಯಾವ್ ದಿ ವರ್ಸ್ಟ್ ಆಫ್ ಫಾಲೋವರ್ಸ್ ಆ್ಯಂಡ್ ಫಾಸ್ಟ್ ವಿತ್ ಡಾಗ್ಸ್ ಗೊತ್ತಾ. ಬಟ್ ದೇರ್ ಇಸ್ ಒನ್ ಪರ್ಟಿಕ್ಯುಲರ್ ಸೀನ್. ಎಂತ ಅಂದರೆ, ನಾನು ಸೈಕಲ್ ಕಲ್ತಿರೋ ಖುಷಿಯಲ್ಲಿ ಸೈಕಲ್ ತೊಗೊಂಡೋಗ್ತಾಯಿದ್ದೆ ಟ್ಯೂಷನಿಗೆ ಹೋಗ್ತಾರ. ಆ ನಾಯಿಗಳು ಬಂದುಬಿಟ್ವು. ನನ್ನ ಜೀವನೇ ಬಾಯಿಗೆ ಬಂದುಬಿಟ್ಟಿತ್ತು. ಬಟ್ ಆ ನಾಯಿಗಳನ್ನ ನೋಡಿಸ್ಬಿಟ್ಟಿದ್ದೆ. ನನ್ನ ಕಿಡ್ಸೋದು ನೋಡಿ ಆ ನಾಯಿಗಳನ್ನೇ ಓಡೋಗ್ಬಿಡ್ತು. ನನಗೆ ಅವಾಗ ಗೊತ್ತಾಯಿತು ಕಿಡ್ಸೋದಕ್ಕೂ ಇಷ್ಟು ಪವರ್ ಇದೆಯಾ ಅಂತ. ಸೊ ನಾಯಿಗಳು ನನಗೆ 1 ಕಿಲೋಮೀಟರ್ ಇದ್ರೇ ನನ್ನ ವಾಲ್ಯೂಮ್ ಸ್ಟಾರ್ಟ್ ಆಗಿರುತ್ತೆ ಅಂತ. ಅದಕ್ಕೆ ನನಗೆ ಜಾಗಿಂಗ್ ಮಾಡೋಕ್ಕೆ ಭಯ ಆಗುತ್ತೆ. ಅದೆಲ್ಲಿ ನಾನು ಓಡ್ತಾ ಇದ್ದೀನಿ ಅಂತ ಅಂದ್ಕೊಂಡು ಹಿಂದೆ ಬಂದುಬಿಟ್ರೆ ಆಮೇಲೆ ನನಗೆ ಗಾಡಿ ಓಡಿಸೋದು ಭಯ ಆಗುತ್ತೆ. ನಾನು ಗಾಡಿ ಓಡಿಸ್ಬೇಕಾದ್ರೆ ಬರೀ ನಾನು ಓಡಿಸ್ತಾ ಇರಬೇಕು. ಹಿಂದೆ ಮುಂದೆ ಪಕ್ಕದಲ್ಲಿ ಆ ಕಡೆ ನಾಯಿಗಳು ಬೇರೆ ಗಾಡಿಗಳಿರಬಾರ್ದಪ್ಪ. ಮೀಟ್ರ್ ಆಫ್ ಆಗಿಬಿಡತ್ತೆ ನನಗೆ. ಹಾಗೆ ಯಾಕಂತ ಇವತ್ತಿಗೆ ಸಾಕು ಇಷ್ಟು. ಇವತ್ತಿಗೆ ಐ ಆಮ್ ಡನ್. ಆಲ್ಮೋಸ್ಟ್ 2 ಕಿಲೋಮೀಟರ್ಸ್ ಮುಗಿಸಿದ್ದೀನಿ, ಸಾಕು ಇವತ್ತಿಗೆ. ಬಿಕಾಸ್ ಟೈಮ್ ಕಾನ್ಸ್ಟೆಂಟ್ ಇದೆ. ಏನು ಗೊತ್ತಾ, ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಇವತ್ತು. ಎಲ್ಲಿಗೆ ಅಂದರೆ ಇವಾಗಲೇ ಹೇಳ್ಬಿಟ್ರೆ ಮತ್ತೆ ಸಿಕ್ಬಿಡುತ್ತಾ.
ಬಿಕಾಸ್ ನಾನು ಇನ್ಸ್ಟಾದಲ್ಲಿ ಇದನ್ನು ನೋಡ್ತಾ ಇದ್ದೆ ಪಾಸ್ಟ್ ಫ್ಯೂ ವೀಕ್ಸ್ ನನ್ನ ಫೀಡಲ್ಲಿ ಬರ್ತಿತ್ತು. ಸೊ ಐ ಪರ್ಟಿಕ್ಯುಲರ್ಲಿ ವಾಂಟ್ ಟು ವಾಚ್ ದ್ಯಾಟ್. ಅದಕ್ಕೆ ಅದು ಮುಗಿಯೋ ಅಷ್ಟೊತ್ತಿಗೆ ನಾನು ಬೇಗ ಹೋಗ್ಬಿಡ್ಬೇಕು. ಅದಕ್ಕೆ ಎಣ್ಣೆ ಕುಡಿಬೇಕು. ದ್ಯಾಟ್ ನಾನು ನಿಮಗೇನು ಹೇಳಿದ್ದೆ ದ್ಯಾಟ್ ಬೆಳಗ್ಗೆ ನಾನು ಆಚೆ ಹೋಗ್ತಾ ಇದ್ದೀನಿ ಅಂತ. ನಾನು ಇನ್ಸ್ಟಾದಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿ ಟೆಂಪಲ್ ಇದೆ ಅಂತ ಅಲ್ಸೂರಲ್ಲಿ ಕಮ್ ನಿಯರ್ ಅಂತ. ಬೇಸಿಕ್ಲಿ ಅವರೆಲ್ಲ ಏನು ಹೇಳ್ತಿದ್ದಾರೆ ಚೆಂಡ ಮೇಳ ಅದೆಲ್ಲ ಬಾರಿಸ್ತಾರೆ ಅಂತ. ಬಟ್ ಅಪ್ಯಾರೆಂಟ್ಲಿ ಅದು ಬೆಳಗ್ಗೆ ಅಲ್ಲ, ಸಂಜೆ 8:30 ಮಂಗಳಾರತಿ ನಡಿಬೇಕಾದ್ರೆ. ನಾನು ಬಂದಿದ್ದೆ ನೋಡೋದಕ್ಕೆ ಅದನ್ನು, ಬಟ್ ಅದೇ ನಡೀತಿಲ್ಲ ಇವಾಗ. ಸ್ವಲ್ಪ ಬೇಜಾರಾಯಿತು, ಬಟ್ ಇಟ್ಸ್ ಫೈನ್. ದೇವಸ್ಥಾನ ಎಲ್ಲ ನೋಡಿದೆ, ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ. ಯು ಗೈಸ್ ಹ್ಯಾವ್ ಟು ಕಮ್ ಅಂಡ್ ವಾಚ್ ವಿಸಿಟ್. ಸೊ ಟು ಸಿ ದಿಸ್ ಟೆಂಪಲ್ ಯು ಕ್ಯಾನ್ ವಿಸಿಟ್. ಇಟ್ಸ್ ಇನ್ ಅಲ್ಸೂರ್. ಏನಾದರೂ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೋತಿದ್ದೀರಾ ಅಂದರೆ ಗೆಟ್ ಡೌನ್ ಅಟ್ ಅಲ್ಸೂರ್ ಪೊಲೀಸ್ ಸ್ಟೇಷನ್. ಒಂದ್ಸತಿ ಏನೋ ತಿನ್ಬೇಕಂತ ಅನಿಸುತ್ತೆ, ಕರ್ಕೊಂಡು ಹೋಗ್ತಿದ್ದೀನಿ. ಅವಳು ಎಷ್ಟು ಡಾಮಿನೇಟಿಂಗ್ ಇದ್ದಾಳೆ ಅಂದರೆ, ನಾನು ತಿನ್ಬೇಕಂತ ಹೇಳಿದಾಗ ಒಂದ್ಸತಿನೂ ಅವಳು ಬರ್ತೀನಿ ಅಂತ ಹೇಳಲ್ಲ. ಯು ಗೋ ಇಫ್ ಯು ವಾಂಟ್ ಬ್ರೋ, ಐ ಹ್ಯಾವ್ ಟು ಸ್ಟಡಿ ಬ್ರೋ, ಯು ಗೋ ಅಂತ ಹೇಳ್ತಾಳೆ. ಅದು ಅವಳ ಕಲ್ದಾಗ ಹ್ಞೂ ಅಂತ ಹೇಳ್ಬಿಡ್ಬೇಕು. ಟೂ ಮಚ್ ಆಫ್ ಡಾಮಿನೇಷನ್ ಇಸ್ ನಾಟ್ ಗುಡ್ ಬ್ರೋ. ನಂಗೊಂದು ಕೊಡೆ ಕನಾಯ್. ಐ ವಾಂಟ್ ಟು ಶೋ ಯುವರ್ ರಿಯಾಕ್ಷನ್ ಬಟ್ ಅನ್ಫಾರ್ಚುನೇಟ್ಲಿ ಯು ಆರ್ ನಾಟ್ ರೆಕಾರ್ಡ್. ನನ್ನ ಪರ್ಮಿಷನ್ ಆದರೂ ಕೇಳಿದ್ಯಾ ನೀನು? ನೋ, ಡಿಡ್ ಯು ಇವನ್ ಆಸ್ಕ್ ಮೀ ಇಫ್ ಐ ಕ್ಯಾನ್ ಟೇಕ್, ಇಫ್ ಯು ಕ್ಯಾನ್ ಟೇಕ್? ಆಗಲ್ಲ ಬೇಡ ಸರ್, ಇದೊಳ್ಳೆ ನಮ್ಮ ಮುಂದಿನ ಜನ ಪಾನಿಪುರಿ, ವಿತೌಟ್ ಪಾನಿಪುರಿ ಚಾಟ್ ಇಸ್ ರಿಯಲಿ ಇನ್ಕಂಪ್ಲೀಟ್. ಸ್ಪೆಷಲಿ ಸ್ಟ್ರೀಟ್ ಕಡೆ ಆಂಟಿಗಳು ನನ್ನ ಮುಂದೆ ಬಂದ್ಬಿಟ್ಟು ಹಿಂಗೆ ನೋಡ್ತಾರೆ. ನನಗೆ ಅದೊಂಥರ ಫೀಲ್ ಆಗುತ್ತೆ. ಅಣ್ಣ ಲೆಟ್ಸ್ ಗೋ. ಎಲ್ಲರೂ ನನ್ನ ತಂಗಿ ನೋಡೋಕ್ಕೆ, ಓ ಮೈ ಗಾಡ್ ಶಿ ಸೋ ಸೈಲೆಂಟ್ ಬ್ರೋ, ಶಿ ಡಸಂಟ್ ಟಾಕ್, ಶಿ ಸೋ ಇಂಟ್ರೋವರ್ಟ್. ಅವಳು ರುದ್ರ ಅವತಾರನ ನೋಡಬೇಕು. ಒಂದು ಪೀಸ್ ದೈಪುರಿ ಕೊಡೆ ಅಂದರೆ ಅವಳು ಶೀಸ್ ಲೈಕ್ ಸ್ಟ್ರೇಟ್ ಅವೇ ನೋ. ಸೊ ನಾನು ನಿಮ್ಗೇನೋ ಹೇಳಬೇಕಿತ್ತು. ಇದು ಹೌದಾ, ರೆಡಿಯಾಗಿ ಬಂದ್ಬಿಡ್ತೀನಿ, ಒಂದು ನಿಮಿಷ. ಯಾರು ನಿಮಗೆ ಹೇಳಿರಲಿಲ್ಲ, ಬಟ್ ಐ ವಾಂಟೆಡ್ ಟು ಟೆಲ್ ಯು ಅಬೌಟ್ ರೀಸೆಂಟ್ ಸ್ಕ್ಯಾಮ್ ದಟ್ ಈಸ್ ಗೋಯಿಂಗ್ ಆನ್. ಏನಂದರೆ, ನೀವು ಪಾನಿಪುರಿ ತಿನ್ಬೇಕಾದ್ರೆ ಪ್ಲೀಸ್ ಕೌಂಟ್ ಮಾಡ್ಕೊತೀನಿ. ಯಾಕೆ ಗೊತ್ತಾ? ಯಾಕೆ ಗೊತ್ತಾ? ಬಿಕಾಸ್ ಇವಾಗ 5 ಪೂರಿ ಕೊಟ್ಬಿಟ್ಟು 6 ಕೊಟ್ಟಿದ್ದೀನಿ ಅಂತಾರೆ. ನೋ, ನೀವು ಅದಕ್ಕೆಲ್ಲ ಮರಳಾಗಬೇಡಿ. ಜಾಣ್ರಾಗಿ ನೀವು ಒಂದೊಂದೇ ಕೌಂಟ್ ಮಾಡ್ಕೊಳ್ಳಿ. ಒಂದು ತಿನ್ಬೇಕಾದ್ರೂ 1 2 3 4 5 6 ಆದಮೇಲೆ ಭಯ ಈ ಅಬ್ ಓವರ್ ಹೋಗಯ ಅಂತ ಇವು ಬೋಲೋ. ನಾನು ಬೆಳಗ್ಗೆಯಿಂದ ಬರೀ ಓಡಾಡಿ ನನ್ನ ತಲೆ ಚುಟ್ಟಿ ಹಿಡಿತಿದೆ ಗೈಸ್. ಏನು ಓಹೋ ಅಂತೀಯ? ನಿಜವಾಗ್ಲೂ ಕಣಮ್ಮ, ನಮ್ಮ ಅಮ್ಮಂಗೆ ಇದೆ, ಏನೂ ಮಾಡೋಕ್ಕಾಗಲ್ಲ. ಐ ಹೋಪ್ ನಿಮ್ಮ ತಲೆಗೆಲ್ಲ ಹೋಯ್ತು, ಓಕೆನಾ? ಸ್ಕ್ಯಾಮ್ಗೆಲ್ಲ ಮರಳಾಗಬೇಡಿ ನೀವು. ಸ್ಕ್ಯಾಮ್ ಎಲ್ಲ ಕಡೆ ನಡೆಯುತ್ತೆ, ತಿನ್ನೋದ್ರಲ್ಲೂ ನಡೀತಾ ಇದೆ ಇವಾಗ. ನಮ್ಮ ಅಮ್ಮನ ತಿನ್ನೋ ಆ ಕಡೆ ಕೇಳಿದ್ಬಿಟ್ಟಿದ್ದಾರೆ. ಏನಕ್ಕಂದರೆ ನಾನು ನನ್ನ ತಂಗಿ ತಿನ್ನಿ ಅಂತ ಇವಾಗ ನಮ್ಮ ಅಮ್ಮನೂ ತಿನ್ನೋ ಆಸೆ ಆಗ್ಬಿಟ್ಟು ದೈಪುರಿ ತಿನ್ಕೊಂಡು ಬರ್ತಿದ್ದೀವಿ. ಇವಾಗ ನಾನು ಶಾಪಿಂಗ್ ಹೋಗ್ತಿದ್ದೀನಿ. ನಾನು ನಮ್ಮ ಅಮ್ಮನ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದೀನಿ. ಅದೇ ತಿಂಡಿ ಅದೇ ನನ್ನ ದುಡ್ಡಲ್ಲ, ಅದೇ ನನ್ನ ಬ್ಯಾಂಕ್ ಅಲ್ಲ, ನಮ್ಮ ಅಮ್ಮನ. ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ಈ ಸೋಪಲ್ಲಿ ಉಜ್ಜಿದ್ರೂ ಪಾತ್ರೆ ಗಲೀಜು ಹೋಗುತ್ತೆ, ಅದು ಎಲ್ಲ ತೊಗೊಂಡಿದ್ದೀನಿ. ಸದ್ಯಕ್ಕೆ ನಾನು ನಮ್ಮ ಮನೆಗೆ ಏನಕ್ಕೆ ಉಪಯೋಗ ಆಗ್ತೀನಿ ಅಂದರೆ, ಈ ಥರ ಬ್ಯಾಗ್ನೇ ತೊಗೊಂಡು ಟ್ರಾಲಿ ಇಟ್ಕೊಂಡು ಸೂಪರ್ ಮಾರ್ಕೆಟಲ್ಲಿ ಓಡಾಡೋದಕ್ಕೆ, ಸಜೆಸ್ಟ್ ಮಾಡೋದಕ್ಕೆ. ಆ ಅಗರಬತ್ತಿ ಸ್ಮೆಲ್ ಚೆನ್ನಾಗಿದೆಯಾ, ಈ ಅಗರಬತ್ತಿ ಸ್ಮೆಲ್ ಚೆನ್ನಾಗಿದೆಯಾ. ನಮ್ಮ ಅಮ್ಮ ಹಾಕೋ ಒಗ್ಗರಣೆ ಘಾಟೆ ನನಗೆ ತಡೆಯೋಕ್ಕಾಗಲ್ಲ. ಅದ್ರಲ್ಲಿ ಬೇರೆ ಈ ಘಾಟ್ ಆಗಿರೋ ಅದೇನೋ ಅದು ಕರ್ಪೂರ. ಇಷ್ಟು ಬಿಲ್ಲಾಗಿದೆ. 10 ಸಾಮಗ್ರಿಗಳಿದ್ದಾವೆ ಅಂದರೆ ಅದ್ರಲ್ಲಿ ಬರೀ 3 ಮಾತ್ರ ಅಡುಗೆ ಮಾಡೋ ಪದಾರ್ಥಗಳು. ಇನ್ನು 7 ತಿನ್ನೋದೇ ಆಗಿರುತ್ತೆ. ನನ್ನ ತಂಗಿಗೆ ಸ್ಕೂಟರ್ ತೊಗೊಂಡು ಬಾ ಅಂತ ಕೇಳಿದರೆ ಅವಳು ಬಂದ ತಕ್ಷಣ ಏನು ಕೇಳ್ತಾರೆ ಗೊತ್ತಾ? ನಾನು ಹೇಳಿದ ಬಿಸ್ಕೆಟ್ ತೊಗೊಂಡೆ. ನಮ್ಮ ಅಮ್ಮಗೆ ಒಂದು ಚಿಂತೆ ಆದರೆ ನನ್ನ ತಂಗಿಗೆ ಇನ್ನೂ ಒಂದು ದೊಡ್ಡ ಚಿಂತೆ. ಅಷ್ಟೇ. ಐ ಗೆಸ್ ಐ ಲೆಟ್ ದಿಸ್ ವ್ಲಾಗ್ ಹಿಯರ್. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ 4 ಎಲ್ಲ ಇರೋಲ್ಲ ಅಷ್ಟೇ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಗ್ತಾ ಇರಿ. ಟಾಟಾ.